ಈಗ ವಾನಪ್ರಸ್ಥ ಆಶ್ರಮಕ್ಕೆ ಹೋಗಬೇಕು. ಶಿವಾಜಿ ಮೇಲಿನ ಋಣ ನೀನು ತೀರಿಸಬೇಕು. ಇನ್ನೂ ದುಡಿದು ಸಾಕು, ಇನ್ನು ದುಡಿಯೋದು ಬೇಡ. ಸತ್ಯೇಶ ಮಹಾನ್ ವಿದ್ವಾಂಸ. ಗುರುಮುಖೇನ ಅವರು ವೇದಗಳನ್ನು ಕಲಿತಿದ್ದಾರೆ. 5-6 ವರ್ಷ ಗುರುವಿನ BM ಶ್ರೀ ಅವರ ಮರಿಮೊಮ್ಮಗ. ಶಿವಾಜಿ ಮಹಾರಾಜರು 14ನೇ ವರ್ಷಕ್ಕೆ, 13 ಅಂತ ಹೇಳ್ತಾರೆ, ಕೆಲವು 15 ಅಂತ ಹೇಳ್ತಾರೆ, 14ನೇ ವರ್ಷಕ್ಕೆ ಅವರು ರಾಯರೇಶ್ವರ ಬೆಟ್ಟದ ಮೇಲೆ, ಶಿವಲಿಂಗದ ಮೇಲೆ ತಮ್ಮ ಬೆರಳನ್ನು ಸೀಳಿ ಶಿವಾಜಿಯನ್ನು ಮಾಡಲಿಕ್ಕೆ ಜೀಜಾಬಾಯಿ ಮುಖ್ಯ ಕಾರಣ. ನಾ ಕಂಡಂತೆ ಶಿವಾಜಿ ಪುಸ್ತಕದ ಜೀಜಾಬಾಯಿ ಸತ್ಯೇಶ. ಮೊದಲ ಮುದ್ರಣ ಆಗಿ ಡಿಸೆಂಬರ್ 9ನೇ ತಾರೀಕು ಲೋಕಾರ್ಪಣೆ ಆಯಿತು. ಜನವರಿ ಹೊತ್ತಿಗೆ ಮೊದಲ ಮುದ್ರಣದ ಎಲ್ಲ ಕೃತಿಗಳು ಖಾಲಿ ಆಯಿತು. ಶಿವಾಜಿ ಮಹಾರಾಜರು 1672ನೇ ಇಸವಿಯಲ್ಲಿ ನಮ್ಮ ಮಂತ್ರಾಲಯದ ಗುರುಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳನ್ನು ಭೇಟಿ ಮಾಡಿದರು. 1645ನೇ ಇಸವಿಯಲ್ಲಿಯೇ ಅವರು ರಾಜರು ಆಗಿದ್ರು ಅಂತ ನನ್ನ ಅಭಿಪ್ರಾಯ. ಅದೆಲ್ಲ ನೋಡಿಬಿಟ್ಟು ಬರಿತಾನೆ ಇದ್ದೆ. ಅದಾದ ನಂತರ 60 ವರ್ಷ ಆಯಿತು. ಒಂದು ದಿವಸ ನನ್ನ ಸ್ನೇಹಿತ ಸತ್ಯೇಶ ಅವನು ಹೇಳ್ದ, ನೋಡಪ್ಪ 60 ವರ್ಷ ಆಯಿತು, ಸಾಕು, ದುಡ್ದಿದ್ದು ಸಾಕು, ನೀನು ದೊಡ್ಡ CEO ಆಗಿದೆಯಾ, ಎಷ್ಟು ದುಡ್ದಿದೆಯೋ ಅಷ್ಟು ಸಾಕು, ಈಗ ವಾನಪ್ರಸ್ಥ ಆಶ್ರಮಕ್ಕೆ ಹೋಗಬೇಕು. ಶಿವಾಜಿ ಮೇಲಿನ ಋಣ ನೀನು ತೀರಿಸಬೇಕು. ಇನ್ನೂ ದುಡ್ದಿದ್ದು ಸಾಕು, ಇನ್ನು ದುಡಿಯೋದು ಬೇಡ ಅಂತ ಹೇಳ್ದೆ. ನನಗೆ ಇಷ್ಟು ದೊಡ್ಡ ಕೆಲಸ ಬಿಟ್ಟು ಅದು ಹೇಗೆ ಹೋಗೋದು? ತಿಂಗಳ ಲಕ್ಷಗಟ್ಟಲೆ ಬರ್ತಾ ಇದೆ, ಸುಮ್ಮನೆ ಜಾಸ್ತಿ ಕೆಲಸನೂ ಇಲ್ಲ, ಸುಮ್ಮನೆ ಯಾಕೆ ಬಿಟ್ಟು ಹೋಗೋದು ಅಂತೇಳಿ ಮನಸ್ಸಿಲ್ಲ. ನಾನು ಹೇಳಿದೆ, ಇನ್ನೊಂದು ವರ್ಷ ನಂದು ಕೆಲವು ಶೇರ್ಸ್ ಎಲ್ಲ ಇದೆ, ಅದೆಲ್ಲ ಸ್ವಲ್ಪ ವೆಸ್ಟ್ ಆಗಲಿ, ಅದೆಲ್ಲ ಬಿಟ್ಟು ನಾನು ಇದು ಮಾಡ್ತೀನಿ. ನೋಡಪ್ಪ, ನನ್ನ ಕೆಲಸ ಬಿಡಬೇಕು, ವೆಸ್ಟ್ ಆಗುತ್ತಾ ಇಲ್ವೋ ಆ ವಿಷಯ ಬೇರೆ, ನೆಗೋಷಿಯೇಟ್ ಮಾಡು, ಅವ್ರ ಹತ್ರ ಒಂದು ಹ್ಯಾಂಡ್ಶೇಕ್ ಮಾಡು, ನಾನು ಬಿಟ್ಟು ಹೋಗ್ತಾ ಇದ್ದೀನಿ, 1 ವರ್ಷ ಬೇಕಾದರೆ ನಾನು ಕನ್ಸಲ್ಟೆಂಟ್ ಥರ ಕೆಲಸ ಮಾಡ್ತೀನಿ, ನನ್ನ ಶೇರ್ಸ್ ಎಲ್ಲ ನನಗೆ ಕೊಡಿ ಅಂತೇಳಿ ನೆಗೋಷಿಯೇಟ್ ಮಾಡಿದೆ. ನಮ್ಮದು ಉಳಿದಿದ್ದು 1 ವರ್ಷದಲ್ಲಿ ವೆಸ್ಟ್ ಆಗಬೇಕಾಗಿದ್ದು ಶೇರ್ಸ್ ಎಲ್ಲ ಕೊಟ್ಟರು. 1 ವರ್ಷ ಸಂಬಳನೂ ಅಡ್ವಾನ್ಸ್ ಆಗಿ ನಂಗೆ ಕೊಟ್ಟರು, ನನ್ನ ಹೋಗ್ಲಿಕ್ಕೆ ಬಿಟ್ಟರು. ಹೇಳಿದ್ರು, ಈಗ ಪುಸ್ತಕ ಬರಿ. ಆ ಪುಸ್ತಕವನ್ನು ಬರೆದ್ಬಿಟ್ಟು ಅದೆಲ್ಲ ತಿದ್ದುಪಡಿ ಮಾಡಿ ಸತ್ಯೇಶನ್ ಕೊಟ್ಟೆ. ಅವನು ತಿದ್ದುಪಡಿ ಮಾಡ್ದ. ಆಮೇಲೆ ಸತ್ಯೇಶ ನಮ್ಮ ಯಾಜಿ ಪ್ರಕಾಶನದ ಗಣೇಶ್ ಯಾಜಿ ಅವರನ್ನು ಪರಿಚಯ ಮಾಡಿಕೊಟ್ಟೆ. ಸತ್ಯೇಶ ಇಲ್ಲಿ ಬೆಂಗಳೂರಲ್ಲಿ ಇರೋದಲ್ಲ? ಸತ್ಯೇಶ ಮಹಾನ್ ವಿದ್ವಾಂಸ. ಗುರುಮುಖೇನ ಅವರು ವೇದಗಳನ್ನು ಕಲಿತಿದ್ದಾರೆ. 5-6 ವರ್ಷ ಗುರುವಿನ ಕೆಳ ಕೂತ್ಕೊಂಡು ಸುಧಾಕರ್ ಶರ್ಮಾ, ಸುಧಾಕರ್ ಚತುರ್ವೇದಿ ಅವ್ರ ಮುಖೇನ ಕಲಿತಿದ್ದಾರೆ. ಸಾಧಾರಣ ಒಂದು 30 ಪುಸ್ತಕಗಳನ್ನು ಬರೆದಿದ್ದಾನೆ. 30 ಪುಸ್ತಕಗಳನ್ನು ಬರೆದಿದ್ದಾನೆ. ಒಂದು ಸಾಧಾರಣ 3000ಕ್ಕಿಂತಲೂ ಹೆಚ್ಚು ನವ್ಯಜೀವಿ ಅಂತ ಮುಕ್ತಕ, ಮಂಕುತಿಮ್ಮನ ಕಗ್ಗದ ರೀತಿಯಲ್ಲೇ ಒಂದು ಪ್ರಾಸಬದ್ಧವಾಗಿ ಮುಕ್ತಕಗಳನ್ನು ಬರೆದಿದ್ದಾನೆ. ಮಹಾನ್ ಮೇಧಾವಿ, ಭಾಳ ಒಳ್ಳೆಯ ವಾಗ್ಮಿ. ಒಂದು ಮ್ಯಾನೇಜ್ಮೆಂಟ್ ಬಗ್ಗೆ ಕನ್ನಡದಲ್ಲಿ ಮೊದಲನೇ ಸಲ ಯಾರಾದರೂ ಲೇಖನ ಬರೆದಿದ್ರೆ ಅದು ಸತ್ಯೇಶ. ಮ್ಯಾನೇಜ್ಮೆಂಟ್ ಬಗ್ಗೆ ಯಾರಾದರೂ ಉಪನ್ಯಾಸ ಕೊಡೋದಾದರೆ ಸತ್ಯೇಶ. ಒಂದು ಡ್ರೈ ಸಬ್ಜೆಕ್ಟ್ ಸೇಲ್ಸ್ ಬಗ್ಗೆ ಒಂದು 10-15 ಲೇಖನಗಳು ಉಪನ್ಯಾಸಗಳನ್ನು ಕೊಟ್ಟಿದ್ದಾನೆ. ಭಾಳ ಇಂಟ್ರೆಸ್ಟಿಂಗ್ ಆಗಿ ಮಾತಾಡ್ತಾನೆ. ಒಂದು ಕೇಳಲಿಕ್ಕೆ ಏನೋ ಒಂದು ಖುಷಿ. ಅವನು ಒಳ್ಳೆ ಮಿತ್ರ ನಂದು. ಸತ್ಯೇಶ ಒಂಥರ ಆಲ್ರೌಂಡರು. ನಾಟಕ ಬರೀತಾನೆ, ಒಂದು ಅದ್ಭುತವಾಗಿ ಕವನ ಬರೀತಾನೆ, ಆಶುಕವಿ. ಯಾವುದೇ ಒಂದು ಸಬ್ಜೆಕ್ಟ್ ಕೊಡಿ, ಒಂದು ಆ ವಿಷಯದ ಮೇಲೆ ತಕ್ಷಣವಾಗಿ ಮಾತಾಡಿಕೊಂಡು ಒಂದು ಒಳ್ಳೆ ಭಾಷಣ ಕೊಡುವಂತಹ ಒಂದು ಕಲೆ ಬಂದಿದೆ. BM ಶ್ರೀ ಅವರ ಮರಿಮೊಮ್ಮಗ, ಅದೊಂದು ರಕ್ತಗುಣದಲ್ಲೇ ಬಂದಿದೆ. ಅವನು ನನ್ನ ಸ್ನೇಹಿತ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ. ಅವನು ನನ್ನ ಕೈ ಹಿಡ್ದ. ಅವನು
ನಾನು ಮೊದಲನೇ ಪುಸ್ತಕ ಛತ್ರಪತಿ ನಾಕಂಡತ ಶಿವಾಜಿ, ಆ ಪುಸ್ತಕ ಲೋಕಾರ್ಪಣೆ ಆಗುವ ಸಮಯದಲ್ಲಿ, ಈ ಪುಸ್ತಕ ಹೌದು, ಈ ಪುಸ್ತಕ ಲೋಕಾರ್ಪಣೆ ಮಾಡುವ ಸಮಯದಲ್ಲಿ ಲೇಖಕರ ಮಾತು ನನ್ನ ಭಾಷಣದಲ್ಲಿ ಒಂದು ಹೇಳಿದ್ದೆ. ಶಿವಾಜಿ ಮಹಾರಾಜರು 14ನೇ ವರ್ಷಕ್ಕೆ, 13 ಅಂತ ಹೇಳ್ತಾರೆ, ಕೆಲವು 15 ಅಂತ ಹೇಳ್ತಾರೆ, 14ನೇ ವರ್ಷಕ್ಕೆ ಅವರು ರಾಯರೇಶ್ವರ ಬೆಟ್ಟದ ಮೇಲೆ, ಶಿವಲಿಂಗದ ಮೇಲೆ ತಮ್ಮ ಬೆರಳನ್ನು ಸೀಳಿ ರಕ್ತಾಭಿಷೇಕ ಮಾಡಿ ಹಿಂದವಿ ಸ್ವರಾಜ್ಯ ಪ್ರತಿಷ್ಠಾಯೇ ಸಿದ್ಧ ಖಡ್ಗ ಸದಾವಯಂ ಅಂಥೇಳಿ ಹಿಂದವಿ ಸ್ವರಾಜ್ಯವನ್ನು ನಾನು ಪ್ರತಿಷ್ಠಾಪನೆ ಮಾಡ್ತೀನಿ ಅನ್ನುವಂತಹ ಒಂದು ಪ್ರತಿಜ್ಞೆ ತನ್ನ ಸ್ನೇಹಿತರ ಜೊತೆಗೆ ತಗೊಂಡ ಅದೇ ಚಿತ್ರ, ಅದು ಮುಂದೆ ಪುಸ್ತಕದ ಮುಖಪುಟದಲ್ಲಿ ಅದೇ ಚಿತ್ರ ಮಾಡಿಸಿದ್ದೆ ನಾನು ಕಲಾವಿದರಿಂದ. ಆ ಸನ್ನಿವೇಶ ಆಗಿದ್ದು ಶಿವಾಜಿಗೆ 14ನೇ ವರ್ಷದಲ್ಲಿ 1644 ಅಥವಾ 43 ಅಥವಾ 1645ನೇ ಇಸವಿಯಲ್ಲಿ, 4 ಶತಮಾನದ ಹಿಂದೆ. ಹೌದು. ಆ ಸಮಯದಲ್ಲಿ ಶಿವಾಜಿಯನ್ನು ಈ ಮಟ್ಟಕ್ಕೆ ತಗೊಂಡು ಬರಲಿಕ್ಕೆ ಜೀಜಾಬಾಯಿ ಅವರಿಗೆ 14 ವರ್ಷದ ಪರಿಶ್ರಮ ಆಯಿತು. ನಾನು ಶಿವಾಜಿಯ ಬಗ್ಗೆ ಬರೆದಿದ್ದು ಮೊದಲನೇ ಲೇಖನ ನೋಡುವಾಗ ಅದು 14 ವರ್ಷದ ಪುಸ್ತಕ ಪ್ರಕಟಣೆ ಆಗುವ 14 ವರ್ಷದ ಹಿಂದೆ. ನಾನು ಹೀಗೆ ಭಾಷಣದಲ್ಲಿ ಹೇಳಿದೆ, ಶಿವಾಜಿಯನ್ನು ಮಾಡಲಿಕ್ಕೆ ಜೀಜಾಬಾಯಿ ಮುಖ್ಯ ಕಾರಣ, ಅವರ ತಂದೆ ಶಹಾಜಿ ಮುಖ್ಯ ಕಾರಣ. ಈ ಪುಸ್ತಕ ಛತ್ರಪತಿ ನಾಕಂಡಂತೆ ಶಿವಾಜಿ ಪುಸ್ತಕದ ಜೀಜಾಬಾಯಿ ಸತ್ಯೇಶ. ಅವನು 14 ವರ್ಷದ ಪರಿಶ್ರಮ, ನನ್ನಿಂದ ಈ ಪುಸ್ತಕ ಬರೆಸಿ, ನನಗೆ ಕನ್ನಡ ಭಾಷೆಯ ಮೇಲೆ ಏನು ಹಿಡಿತ ಇಲ್ಲದೆ ಇದ್ದಾಗ ನನಗೆ ವ್ಯಾಕರಣ ಕಲಿಸಿ, ಹೀಗೆ ಬರೀಬೇಕು, ಹಾಗೆ ಬರಿಬಾರ್ದು, ಆಡು ಭಾಷೆಯಲ್ಲಿ ಬರಿಬಾರ್ದು, ಹೀಗೆ ಬರೆಯೋ ರೀತಿ ಹೀಗೆ ಅಂತ ಹೇಳಿ ಅದನ್ನು ಬರೆಸಿ ಒಂದು ಮಟ್ಟಕ್ಕೆ ತಂದು, ಅದನಂತರ ಗಣೇಶಾಜಿ ಅವ್ರಿಗೆ ಪರಿಚಯ ಮಾಡಿಸಿ, ಗಣೇಶಾಜಿಯವರೊಂದು 7, 8, 9, 10 ಸಲ ಪುನರಾವರ್ತನೆ ಮಾಡಿ ಅದನ್ನು ಎಡಿಟ್ ಮಾಡಿಸಿ, ಬಂದಿದ್ದು ತಪ್ಪು, ಆಗಿದ್ದು ತಪ್ಪು, ವ್ಯಾಕರಣ ಶುದ್ಧಿ ಎಲ್ಲ ಮಾಡಿಸಿ ಒಂದು ಮಟ್ಟಕ್ಕೆ ತಂದು ಅದನ್ನು ಪ್ರಕಟಣೆ ಮಾಡುವಾಗ ವಿವಿಡ್ ಲಿಪಿ ಅವರು ಮುಂದೆ ಬಂದು ಅದನ್ನು ಪ್ರಕಟಣೆ ಮಾಡಿಸಿದರು. ಇದರಲ್ಲಿ ಪುಸ್ತಕದಲ್ಲಿ ಸಾಧಾರಣ ಒಂದು 75-76 ಗ್ರಂಥಗಳನ್ನು ನಾನು ಮಾಡಿ ಓದಿ ಅದನ್ನು ಟಿಪ್ಪಣಿ ಮಾಡಿಕೊಂಡು ಅದನ್ನು 122 ಪೇಜು, ಹೌದು, ಹೊಸದನ್ನು ಒಂದು 320 ಪುಟದ್ದು ಬರೆದೆ. ಅದು ಮೊದಲ ಪುಸ್ತಕ. ಅದು ವಿವಿಡ್ ಲಿಪಿ ಅವರು ಮೊದಲ ಮುದ್ರಣ ಮಾಡಿದರು. ಆಶ್ಚರ್ಯ ಅಂತ ಹೇಳಿದರೆ, ಇದು ಮೊದಲ ಮುದ್ರಣ ಆಗಿ ಡಿಸೆಂಬರ್ 9ನೇ ತಾರೀಕು ಲೋಕಾರ್ಪಣೆ ಆಯಿತು. ಜನವರಿ ಹೊತ್ತಿಗೆ ಮೊದಲ ಮುದ್ರಣದ ಎಲ್ಲ ಪ್ರತಿಗಳು ಖಾಲಿ ಆದವು. ತಕ್ಷಣಕ್ಕೆ 2ನೇ ಮುದ್ರಣ ಆಗಬೇಕು. 2ನೇ ಮುದ್ರಣ ಆಗಬೇಕಾದ್ರೆ ತುಂಬ ಪ್ರತಿಕ್ರಿಯೆಗಳು ಬಂದಿತ್ತು. ತುಂಬ ಜನ ಓದುಗರು ಮೆಚ್ಚಿ ಫೋನ್ ಮಾಡಿದ್ರು, ಅಥವಾ ಛತ್ರಪತಿ ಶಿವಾಜಿ ಮೇಲೆ ಚೆನ್ನಾಗಿ ಬಂದಿದೆ ಸರ್, ಅದು ಈ ವಿಷಯನೂ ಬರೀಬೇಕಾಗಿತ್ತು, ಆ ವಿಷಯ ಯಾಕೆ ಬರೆದಿಲ್ಲ ನೀವು ಅಂತೆಲ್ಲ ಹೇಳಿದರು. ಫಾರ್ ಎಕ್ಸಾಂಪಲ್, ಶಿವಾಜಿ ಮಹಾರಾಜರು 1672ನೇ ಇಸವಿಯಲ್ಲಿ ನಮ್ಮ ಮಂತ್ರಾಲಯದ ಗುರುಸಾರ್ವಭೌಮ ರಾಘವೇಂದ್ರ ಸ್ವಾಮಿಗಳನ್ನು ಭೇಟಿ ಮಾಡಿದರು. ಅದನ್ನು ಬರೀಬೇಕಲ್ಲ ನೀವು ಅಂತ ಹೇಳಿದ್ರು. ಅವರು ಕೊಲ್ಲಾಪುರದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಭೇಟಿಯಾಗಿದ್ದರು ಶಿವಾಜಿ ಮಹಾರಾಜರ ಜೊತೆಗೆ. ಅಲ್ಲಿ ಅವ್ರದ್ದು ಚಾತುರ್ಮಾಸ ನಡೀತಾ ಇತ್ತು. ಅದನ್ನು ಹೇಗೆ ಬರುತ್ತೀರಿ ಅಂತೇಳಿ ಅದು ಸ್ವಲ್ಪ ಸಂಶೋಧನೆ ಮಾಡಿ ಅದೊಂದು ಲೇಖನ ಹಾಕಿದೆ. ಶಿವಾಜಿ ಮಹಾರಾಜರದ್ದು 8 ಕುದುರೆಗಳಿತ್ತು. ಆ ಕುದುರೆ ಬಗ್ಗೆ ನೀವೇನು ಬರೀಲಿಲ್ಲ, ಅದನ್ನು ಬರೀರಿ, ಅದೊಂದು ಜೋಡಿಸಿದೆ. ಹಾಗೆ ಒಂದೊಂದಾಗಿ ಶಿವಾಜಿ ಮಹಾರಾಜರದ್ದು ಭವಾನಿ ಖಡ್ಗದ ಬಗ್ಗೆ ಅದು ಎಲ್ಲಿದೆ, ಇದು ಅದ್ರ ಬಗ್ಗೆ ಬಂದೇ ಇಲ್ಲ, ಅದು ಬರಿಬೇಕು, ಅದು ಬರದೆ. ಅವ್ರದ್ದು ವ್ಯಾಕರಣಕ ಎಲ್ಲಿದೆ, ಅದು ಬರಿಬೇಕು, ಅದು ಜೋಡಿಸಿದೆ. ಹೀಗೆ ಸ್ವಲ್ಪ ಜೋಡಿಸಿ ಒಂದು 10-20 ಪುಟ ಜಾಸ್ತಿ ಹಾಕಿ ಈಗ 322 ಪುಟಕ್ಕೆ ಬಂತು. ಅದೆಲ್ಲ ಸ್ವಲ್ಪ ಅಕ್ಷರ ಚಿಕ್ಕದಾಗಿ, ಇಲ್ಲದ್ರೆ 350-360 ಪುಟ ಮೇಲೆ ಹೋಗ್ತಾಯಿತ್ತು. ಅಕ್ಷರ ಫಾಂಟ್ ಸೈಜ್ ಸ್ವಲ್ಪ ಚಿಕ್ಕದು ಮಾಡಿ
320 ಪುಟಕ್ಕೆ ತಂದು ಇಳಿಸಿ, ಇಲ್ಲದ್ರೆ ಅದು ಬೆಲೆ ಜಾಸ್ತಿ ಆಗುತ್ತೆ. ಕನ್ನಡ ಓದುಗರು ಅಷ್ಟು ಬೆಲೆ ಕೊಟ್ಟು ಕೊಂಡು. ಎಷ್ಟು ಮುದ್ರಣ ಕಂಡಿತ್ತು ಮೊದಲ ಪುಸ್ತಕ? ಮೊದಲನೇ ಮುದ್ರಣ 600 ಪ್ರತಿಗಳು ಆಯಿತು. ತಕ್ಷಣಕ್ಕೆ ಇನ್ನಷ್ಟು ಪ್ರತಿಗಳನ್ನು ಮುದ್ರಣ ಆಯಿತು. ಅದಾದ ನಂತರ ಎಲ್ಲ ಮುದ್ರಣ ಪ್ರಿಂಟರ್ಸ್ ಎಲ್ಲ ಬ್ಯುಸಿಯಾಗಿಬಿಡ್ತಾರೆ. ವರ್ಷದ ಕೊನೆಯ ಕ್ವಾರ್ಟರ್ಸ್ನಲ್ಲಿ ಜನವರಿ, ಫೆಬ್ರವರಿ, ಮಾರ್ಚ್ ಮತ್ತು ಏಪ್ರಿಲ್ 15ನೇ ತಾರೀಕು ತನಕ ಎಲ್ಲರೂ ಬ್ಯುಸಿಯಾಗಿಬಿಡ್ತಾರೆ. ಯಾಕಂದರೆ ಅವ್ರಿಗೆ ಗ್ರಂಥಾಲಯದಿಂದ ಸಾವಿರಾರು ಪುಸ್ತಕಗಳ ಆರ್ಡರ್ ಬರ್ತವೆ. ಆವಾಗ ಅವ್ರಿಗೆ ವರ್ಷದ್ದು ಒಂದು ದುಡಿಮೆ 3 ತಿಂಗಳಲ್ಲಿ ಆಗಿಬಿಡುತ್ತೆ. ಪ್ರಕಾಶಕರಿಗೂ ಮುದ್ರಣ ಪ್ರಿಂಟರ್ಸ್ ಅವ್ರಿಗೂ 24/7 24/7 ಅವರು ಪ್ರಿಂಟ್ ಮಾಡೋದು, ಸರ್ಕಾರದಿಂದ ಬಂದ ಗ್ರಂಥಾಲಯದ ಆರ್ಡರ್ಸ್ ಅವರಿಗೆ ಪೂರೈಕೆ ಮಾಡೋದು. ಅದು ಕ್ವಾರ್ಟರಲ್ಲಿ ಕೊನೆಯ ತಿಂಗಳಲ್ಲೇ ಆಗೋದು. ಜನವರಿ 15ನೇ ತಾರೀಕಿಂದ ಏಪ್ರಿಲ್ 15ನೇ ತಾರೀಕು ತನಕ ಒಂದು ಸಾಧಾರಣ 3 ತಿಂಗಳು ಪುಸ್ತಕ ಮಾರಾಟ ಮಾಡಲಿಕ್ಕೆ ಒಂದೇ ಒಂದು ಪ್ರತಿ ಇರಲಿಲ್ಲ. ಸೊ ಏಪ್ರಿಲ್ 15ನೇ ತಾರೀಕು ಆ 3 ತಿಂಗಳಲ್ಲಿ ನಾನು ಸ್ವಲ್ಪ ಇನ್ನಷ್ಟು ಪರಿಷ್ಕರಣೆ ಮಾಡಿ, ಇನ್ನಷ್ಟು ಸ್ವಲ್ಪ ತಿದ್ದುಪಡಿ ಎಲ್ಲ ಮಾಡಿ, ಇನ್ನಷ್ಟು ಜೋಡಣೆ ಮಾಡಿ ಆ ಪುಸ್ತಕಗಳನ್ನು ವಿಸ್ತರಿಸಿ ಮಾಡಲಿಕ್ಕೆ ಒಂದು 3 ತಿಂಗಳು ಅವಕಾಶ ಸಿಕ್ತು. ಅದಾದ ನಂತರ ಏಪ್ರಿಲ್ 15ನೇ ತಾರೀಕು ವಾಪಸ್ 2ನೇ ಮುದ್ರಣ ಮಾಡಿದ್ವಿ. ಅದು ಈಗ ಸಾಧಾರಣ ಮುಗಿತಾ ಬಂತು 2ನೇ ಮುದ್ರಣ. ಈಗ 3ನೇ ಮುದ್ರಣಕ್ಕೆ ಹೋಗಬೇಕು. ಸರಿಯಾದ ಸಮಯ ನೋಡಿ ಅದನ್ನು ಮಾಡಬೇಕಂತ ಒಂದು ವಿವಿಡ್ಲಿಪಿ ಅವರು ಹೇಳ್ತಾ ಇದ್ದಾರೆ. ಅದನ್ನು ಮಾಡಿಸ್ಬೇಕು. 2ನೇದು ರಣದುರಂದರ. ಇದು ಪುಸ್ತಕ ಒಂದು ರೀತಿಯಲ್ಲಿ 13-14 ವರ್ಷದಿಂದ ಹಿಂದೆನೇ ಬರೆದಿದ್ದೆ. ಅಂದರೆ ಇತಿಹಾಸ ಪುಸ್ತಕಗಳನ್ನು ಓದುವಾಗ H.S. ಸರ್ದೇಸಾಯಿ ಅಥವಾ G.S. ಸರ್ದೇಸಾಯಿ, ಗೋವಿಂದ ಸಕರಾಮ್ ಸರ್ದೇಸಾಯಿ ಅವರು ಪ್ರಚಂಡ ಇತಿಹಾಸಕಾರರು ಅವರು, ಅಥವಾ ಜಾದುನಾಥ್ ಸರ್ಕಾರು ಅಥವಾ ಥಕಕ ಅವರು ಅಂತ ತುಂಬ ಪುಸ್ತಕಗಳು, ಇತಿಹಾಸ ಪುಸ್ತಕ. ಅದು ಯುದ್ಧದಲ್ಲಿ ಯುದ್ಧ ಓದುವಾಗ ಏನೋ ಒಂಥರ ಒಂದು ಎಕ್ಸೆಲ್ ಶೀಟ್ ಇಟ್ಕೊಳ್ಳೋದು. ಅದು 1645ನೇ ವರ್ಷದಲ್ಲಿ ಯಾವ್ಯಾವ ಯುದ್ಧ ಆಯಿತು ಅದಕ್ಕೊಂದು ಪೇಜು. 1646 ಮುಂದಿನ ವರ್ಷ ಹಾಗೆ 1680 ಶಿವಾಜಿ ಮಹಾರಾಜರ ಮೃತ್ಯು ಆಗುವ ಒಂದು 35 ವರ್ಷದ ಅವಧಿಯಲ್ಲಿ ವರ್ಷ ಯಾವ ತಾರೀಕು ಯಾವ ಯುದ್ಧ ಆಯಿತು, ಯಾರ ಜೊತೆಗಾಯಿತು, ಹೀಗೆ ಸುಮ್ಮನೆ ಟಿಪ್ಪಣಿ ಬರ್ಕೊಳ್ತಾನೇ ಇದ್ದೆ. ಅದು 14 ವರ್ಷ. ಶಿವಾಜಿಯ ಒಟ್ಟು ಅವಧಿ ಎಷ್ಟು? ಆಡಳಿತದ ಅವಧಿ? ಶಿವಾಜಿ ಆಡಳಿತ ಅವಧಿ ಅವರಿಗೆ ಅಧಿಕೃತವಾಗಿ ಪಟ್ಟಾಭಿಷೇಕ ಆಗಿದ್ದು 1674ನೇ ಇಸವಿಯಲ್ಲಿ ಜೂನ್ 3ನೇ ತಾರೀಕು. ಅವರ ಮೃತ್ಯು ಆಗಿದ್ದು 1680, ಅಂದರೆ 6 ವರ್ಷ ಅವರ ಅಧಿಕೃತ ಆಡಳಿತ. ಆದರೆ 1645ನೇ ವರ್ಷದಲ್ಲಿಯೇ, ಕೇವಲ ಅವರಿಗೆ 15ನೇ ವರ್ಷದಲ್ಲಿಯೇ ಅವ್ರದ್ದು ರಾಜಮುದ್ರೆ ಏನಿತ್ತು, ಅವರ ಕೊನೆ ತನಕ ಅದೇ ರಾಜಮುದ್ರೆ ಅವ್ರನ್ನ ಉಪಯೋಗಿಸಿದ್ರು. ಆ ರಾಜಮುದ್ರೆಯನ್ನು ಅವರು ವಿನ್ಯಾಸ ಮಾಡಿ, ಷಡ್ಭುಜ ಆಕೃತಿಯ ರಾಜಮುದ್ರೆ ವಿನ್ಯಾಸ ಮಾಡಿದ್ದು 1645ನೇ ಇಸವಿಯಲ್ಲಿ. ನನ್ನ ಮಟ್ಟದಲ್ಲಿ, ನನ್ನ ಅಭಿಪ್ರಾಯದಲ್ಲಿ ಶಿವಾಜಿ ಮಹಾರಾಜರು ಛತ್ರಪತಿ ಅಂತ ಅವ್ರಿಗೆ ಅಧಿಕೃತವಾಗಿ ಪಟ್ಟಾಭಿಷೇಕ ಆಗಿದ್ದು, ಶಾಸ್ತ್ರ ಪ್ರಕಾರ ವೇದೋಕ್ತವಾಗಿ ಪಟ್ಟಾಭಿಷೇಕ ಆಗಿದ್ದು 1674ನೇ ಇಸವಿಯಲ್ಲಿ. ಆದರೂ 1645ನೇ ಇಸವಿಯಲ್ಲಿಯೇ ಅವರು ರಾಜರು ಆಗಿದ್ರು ಅಂತ ನನ್ನ ಅಭಿಪ್ರಾಯ. 15 ವರ್ಷ ಅವರಿಗೆ. ಆವಾಗಲೇ ಅವರ ಸ್ನೇಹಿತರೆಲ್ಲರೂ, ಅವಕ್ಕಿಂತ ಹಿರಿಯರಿದ್ದರು, ಅವರ ಜೊತೆಗೆ ಆಡುವ ಗೆಳೆಯರಿದ್ದರು, ಅವರು ಎಲ್ಲರೂ ರಾಜೇ ಅಂತಲೇ ಅವರಿಗೆ ಕರಿತಾ ಇದ್ರು. 1655ನೇ ಇಸವಿಯಲ್ಲಿ ಕವೀಂದ್ರ ಅವರು ಶಿವಾಜಿ ಮಹಾರಾಜರನ್ನು ರಾಜ ಅಂತಲೇ ಅವರು ಸಂಬೋಧಿಸಿ ಅವರ ಕವಿತೆಯೆಲ್ಲ ಬರೆದಿದ್ದಾರೆ. ಅದರಿಂದಾಗಿ ನನ್ನ ಮಟ್ಟದಲ್ಲಿ ಶಿವಾಜಿ ಮಹಾರಾಜರು 1645ರಿಂದಲೇ ರಾಜರಾಗಿದ್ದರು. ಅವರ ಆಳ್ವಿಕೆ ಆವಾಗಲಿಂದಲೇ ಆರಂಭವಾಗಿತ್ತು. ಸಾಧಾರಣ ಒಂದು 1645ರಿಂದ 1680ರವರೆಗೆ ಸಾಧಾರಣ 35 ವರ್ಷ ಅವರು ಆಳ್ವಿಕೆ ಆಳಿದ್ರು ಅಂತ ನನ್ನ ನಂಬಿಕೆ. 35 ವರ್ಷ. 35 ವರ್ಷ.